364 ದಿನ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. 354 ದಿನದಲ್ಲಿ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. 364 ದಿನದಲ್ಲಿ 54 ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಬಿಡಿ ಪಾಪ ನನ್ನನ್ನ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗುತ್ತೆ. ಕಾಂಗ್ರೆಸ್ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ವರ್ಷಕ್ಕೆ ಎಷ್ಟು ದಿನ ಅನ್ನೋದು ಗೊತ್ತಿಲ್ವಾ? ಇದೇ ಗೊತ್ತಿಲ್ಲ ಅಂದರೆ ಸಚಿವೆಯಾಗಿ ಕೆಲಸ ಹೇಗೆ ಮಾಡ್ತಾರೆ, ಗೃಹಲಕ್ಷ್ಮಿ ಹಣ ಹೇಗೆ ಹಾಕ್ತಾರೆ ಅಂತ ರಾಜ್ಯದ ಜನ ನಗ್ನಗ್ತಾನೆ ಪ್ರಶ್ನೆ ಮಾಡ್ತಿದ್ದಾರೆ. ವರ್ಷಕ್ಕೆ ಎಷ್ಟು ದಿನ ಅಂತ ಹೇಳೋಕೆ ಆಗದೆ ತಡವರಿಸಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಗೆ ಬಿಟ್ಬಿಡಿ ಪಾಪ ನಾನು ಮ್ಯಾಥ್ಸಲ್ಲಿ ವೀಕು ಅಂತಿದ್ದಾರೆ. 5 ಅಥವಾ 6? ನಾನು ಹೇಳ್ತಾ ಇದ್ದೀನಿ ಬಿಡಿ ಪಾಪ ನನ್ನನ್ನ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಈ ವಿಡಿಯೋ ಫುಲ್ ವೈರಲ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಲಾದರೂ ಗೊತ್ತಾಯ್ತಾ ನಮಗೆಲ್ಲ ಗೃಹಲಕ್ಷ್ಮಿ ಹಣ ಯಾಕೆ ಲೇಟಾಗಿ ಬರ್ತಾ ಇದೆ ಅಂತ ಜನ ಈ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮನ್ನೇ ತಾವು ಹೊಗಳಿಕೊಂಡಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್, ರಸ್ತೆ ಅಪಘಾತವಾದ ಮೇಲೆ ಇದು ನನ್ನ ಮೊದಲ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಸೌಮ್ಯ ರೆಡ್ಡಿ 16 ಓಟ್ನಲ್ಲಿ ಸೋತಿದ್ರು. ಅವರದ್ದೇ ತಪ್ಪಿನಿಂದ ಸೋತಿದ್ರು. ಆದರೆ ನನ್ನ ಪಾಲಿಗೆ ಅವಳು ಶಾಸಕಿನೇ. ನಾನು ಹುಟ್ಟಿದ್ದು 1975ರಲ್ಲಿ. ನನಗೆ 50 ವರ್ಷ. ಆದರೆ ನಾನು ಹಾಗೆ ಕಾಣಿಸ್ತಿದ್ದೀನ ಅಂತ ತಮ್ಮ ಫಿಟ್ನೆಸ್ ಬಗ್ಗೆ ಕೊಂಡಾಡ್ಕೊಂಡಿದ್ದಾರೆ. ನಾನು ಹುಟ್ಟಿದ್ದು 1975, 50 ವರ್ಷ. 49 ಮುಗಿದು 50 ಶುರು ಆಗಿದೆ. ಹ್ಞೂ ಅಂತೀರಲ್ರಿ, ಕಾಣಿಸ್ತೀನ ನಾನು ಹಾಗೆ? ಅದು ಹೇಳ್ರಿ. ಒಟ್ಟಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಈ ವಿಡಿಯೋ ಅಂತೂ ಭಾರಿ ಟ್ರೋಲ್ ಆಗ್ತಾ ಇದೆ. ಸಮಾರಂಭದಲ್ಲಿ ಮಾತನಾಡುವಾಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವರ್ಷಕ್ಕೆ ಎಷ್ಟು ದಿನ ಅಂತ ಹೇಳುವಾಗ 364 ದಿನ ಅಂತ ತಡವರಿಸಿದ್ದಾರೆ. ಇದಾದ ಮೇಲೆ ಈ ವಿಷಯದ ಬಗ್ಗೆ ಗೊಂದಲ ಮೂಡಿ 354 ದಿನ ಇದೆಯಾ ಇಲ್ಲ 364 ಅಂತ ಕೇಳಿದ್ದಾರೆ. ಅಲ್ಲಿ ನೆರೆದಿದ್ದ ಜನ ಜೋರಾಗಿ ನಕ್ಕಿದ್ದಾರೆ. ಸಚಿವೆಯ ಸಾಮಾನ್ಯ ಜ್ಞಾನವನ್ನ ಪ್ರತ್ಯಕ್ಷವಾಗಿ ಕಂಡು ಸರಿಯಾದ ಉತ್ತರವನ್ನ ಜನರೇ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೆಲ್ಲ ಮಾತನಾಡಿದ್ರು ಅಂತ ಪೂರ್ತಿಯಾಗಿ ಕೇಳೋಣ. ಒಂದು 50 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಆ ಕಾಲ ಇತ್ತು. ನಾನು ಹುಟ್ಟಿದ್ದು 1975, 50 ವರ್ಷ. 49 ಮುಗಿದು 50 ಶುರು ಆಗಿದೆ. ಹ್ಞೂ ಅಂತೀರಲ್ರಿ, ಕಾಣಿಸ್ತೀನ ನಾನು ಹಾಗೆ? ಅದು ಹೇಳ್ರಿ. ಏಜ್ ಈಸ್ ನಥಿಂಗ್. ಬಟ್ 50 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಿದ್ವಿ, 50 ವರ್ಷದ ಹಿಂದೆ ಏನು ಜನರ ವಿಚಾರಧಾರೆಗಳಿತ್ತು, ಜನ ಏನನ್ನ ಬಯಸ್ತಾ ಇದ್ರು. 50 ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು, 1 ಹೆಣ್ಣಾಯ್ತು, 2 ಹೆಣ್ಣಾಯ್ತು, ಬೇರೆ ಮದುವೆ ಮಾಡಿ, ಹಳ್ಳಿಗಳು ನಮ್ಮ ಕಡೆಯಲ್ಲಿ ಬೇರೆ ಮದುವೆ ಮಾಡಿ ಹೆಣ್ಣು ಹುಟ್ಟತಾ ಇದ್ದಾವೆ ಅಂತ ಬೇರೆ ಮದುವೆ ಮಾಡಿದಂತ ನೂರಾರು ಉದಾಹರಣೆಗಳನ್ನ ಕೊಡುವಂತ ಅವತ್ತು ಒಂದು ಕಾಲ ಇತ್ತು. ಇವತ್ತೊಂದು ಕಾಲ ಇದೆ. ಹೆಣ್ಣೆ ಇರ್ಲಿ ಗಂಡೇ ಇರ್ಲಿ, ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಷ್ಗಿರಿಯನ್ನ ತೆಗೆದುಕೊಳ್ತಾ ಇದ್ದವರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ. 364 ದಿನ, 54 64 ಸ್ವಲ್ಪ ಮ್ಯಾಥ್ಸ್. 364 ದಿನದಲ್ಲಿ 54 ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ. 5 ಅಥವಾ 6? ನಾನು ಹೇಳ್ತಾ ಇದ್ದೀನಿ ಬಿಡಿ ಪಾಪ ನನ್ನನ್ನ.
354 ದಿನದಲ್ಲಿ ಇದು ತಮಾಷೆ ಆಯ್ತಲ್ಲ. ಓಕೆ, ವರ್ಷ ಇಡೀ ಆಗ್ಬೋದಾ? ವರ್ಷ ಇಡೀ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ, ಸಮಾಜವನ್ನ ನೆನಪಿಸ್ಕೊಳ್ಳಿ ಸಾಧ್ಯನಾ? ಒಂದು ದಿನ ಮಹಿಳೆಯರಿಲ್ಲಪ್ಪ, ನಾವೆಲ್ಲ ಒಂದ್ ಕಡೆ ಬಂದ್ಬಿಟ್ವಿ, ಸ್ಟ್ರೈಕಿಗೆ ಕುತ್ಕೊಂಡು ಬಿಟ್ವಿ. ಆ ಮನೆ, ಆ ಸಮಾಜ ಊಹಿಸ್ಕೊಳ್ಳಿ ಆಗತ್ತಾ? ಆಗೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಬಂಧುಗಳೇ, ನಾವು ಹುಟ್ಟದಾಗಿಂದ ಮಹಿಳೆಯರಿಗೊಂದು ಗುಣಧರ್ಮ ಏನು ಅಂತಂದ್ರೆ ಜವಾಬ್ದಾರಿ. ನಾವು ಜವಾಬ್ದಾರಿ, ನಾವು 5 ವರ್ಷದವರೇ ಇರ್ಲಿ, 10 ವರ್ಷದವರೇ ಇರ್ಲಿ, 15 ವರ್ಷ ಇರ್ಲಿ, 20, 30, 40, ನಮಗೆ ಒಂದು ಬದ್ಧತೆ ಇದೆ, ನಮಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿ ಗಂಡಸರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗಿನ 100% ಜಾಸ್ತಿ ಬದ್ಧತೆ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಪರವರಿಷು ಅಂದ್ರೆ ನಮ್ಮನ್ನ ಬೆಳೆಸಿದ್ದು ಕೂಡ ಅದೇ ಸಂಸ್ಕೃತಿಯಲ್ಲಿ. ನೀನ್ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅತ್ತೆ ಮಾವನವರ ಸೇವೆಯನ್ನ ಮಾಡಬೇಕು. ಇದನ್ನೇ ಅಲ್ವಾ ನಮಗೆ ನಮ್ಮ ಹಿರಿಯರು ತಲೆಯೆಲ್ಲ ಹಾಕಿದ್ದು. ಅದರ ಜೊತೆಯಲ್ಲಿ ಇತ್ತೀಚಿನ ಕಾಲದಲ್ಲಿ ಮಹಿಳೆ ಯಾವ ಮಟ್ಟಕ್ಕೆ ಮುಂದೆ ಬರ್ತಾ ಇದ್ದಾಳೆ ಅಂತಂದ್ರೆ, ಮನೆಯಲ್ಲಿ ಈ ಜವಾಬ್ದಾರಿಗಳನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಮನೆ ಆಚೆ ಬಂದು ಇವತ್ತು ಸೈ ಎನಿಸ್ಕೊಳ್ತಾ ಇದ್ದಾಳೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಹೆಜ್ಜೆಯನ್ನ, ದಾಪುಗಾಲನ್ನ ಇಟ್ಟು ಮುಂದೆ ಸಾಗ್ತಾ ಇದ್ದಾಳೆ. ನಿಮಗೆ ಒಂದು ಉದಾಹರಣೆ ಹೇಳ, 2 ಉದಾಹರಣೆ ಹೇಳ, 3 ಉದಾಹರಣೆ ಹೇಳ, ಸಾವಿರಾರು ಉದಾಹರಣೆಗಳು ನನ್ನ ಕಣ್ಣೆದುರುಗಡೆ ಇವತ್ತು ನೀವು ಕೂತ್ಕೊಂಡಿದ್ದೀರಾ. ನಿಮ್ಮದು ಎಲ್ಲರದು ಒಂದೊಂದು ಜೀವನದ ಕಥೆಯನ್ನ ನಾವು ಬರಿಬಹುದು. ನಮ್ಮ ಜೀವನದ ಕಥೆಯನ್ನ ನಾವು ಹೇಗೆ ಬರಿಬಹುದು, ಹಾಗೆ ಪ್ರತಿಯೊಂದು ಮಹಿಳೆಗೆ ತನ್ನದೇ ಆದಂತ ಒಂದು ಕಥೆ ಅಂತ ಇರುತ್ತೆ. ಬಂಧುಗಳೇ, ಇವತ್ತು ಇಡೀ ವಿಶ್ವದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ ಆಚರಣೆ ಮಾಡುವಂತ ಕಾಲದಲ್ಲಿ ಒಂದು ನಮ್ಮ ಅಪವಾದ ಏನು ಅಂತಂದ್ರೆ, 3 ಜನ ಮಹಿಳೆಯರು ಸೇರ್ಲಿಕ್ಕೆ ಆಗಲ್ಲ, 100 ಜನ ಪುರುಷರು ಸೇರ್ತಾರೆ ಅನ್ನುವಂತ ಒಂದು ಅಪವಾದ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.